ಇಂಟ್ರೊಡಕ್ಷನ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಲಾಟ್ಸ್ ಥಾಟ್ಸ್ ಇದು ಏನು ಅಂತಂದರೆ ದ ಆನ್ಸರ್ ಬಂದಾಗ ನೀವು ಯಾವ ಲೆವೆಲ್ಗೆ ಪ್ರಿಪೇರ್ಡ್ ಆಗಿರಬೇಕು ಅನ್ನೋದು ಫಸ್ಟ್ ಆನ್ಸರ್ಗೆ. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಇಂಟ್ರೊಡಕ್ಷನ್ ಆ್ಯಂಡ್ ನೇಚರ್ ಆಫ್ ಸ್ಕೋಪ್ ಅಂತ ಬಂದಾಗ ಟು ಡಿಟರ್ಮೈನ್ ದ ರೈಟ್ಸ್ ಬಿಟ್ವೀನ್ ಪಾರ್ಟೀಸ್ ಟು ಡಿಸ್ಪ್ಯೂಟ್ ಅಂದರೆ ಇಬ್ಬರು ಪಾರ್ಟೀಸ್ ಮಧ್ಯೆ ಏನು ರೈಟ್ಸ್ ಇದೆ ಅದನ್ನು ಡಿಟರ್ಮೈನ್ ಮಾಡೋದು. ಟು ಪ್ರೊಟೆಕ್ಟ್ ದ ರೈಟ್ಸ್ ಟು ಪ್ರಿವೆಂಟ್ ದ ಕಂಟಿನ್ಯೂಯೇಷನ್ ಆರ್ ರೆಪಿಟೇಷನ್ ಆಫ್ ಹಾರ್ಮ್ ಅಥವಾ ಮತ್ತು ರಿಸ್ಟೋರ್ ಮಾಡೋದು ಟು ಯಾರಿಗೆ ಹಾರ್ಮ್ ಆಗಿದೆಯೋ ಅವ್ರಿಗೆ ಪ್ರಾಪರ್ಟಿನ ರಿಸ್ಟೋರ್ ಮಾಡೋದು. ದಿಸ್ ಇಸ್ ದ objective of tort. So you start the answer by stating the objective of tort. ನೆಕ್ಸ್ಟು ಡೆಫಿನಿಷನ್ ಹೇಳಬೇಕು. ಡೆಫಿನಿಷನ್ ಏನು ಅಂತಂದರೆ ಟಾರ್ಟ್ ಅಂದರೆ ಏನು ಅಂತಂದರೆ ಅದೊಂದು ಅದೊಂದು ಬ್ರ್ಯಾಂಚ್ ಆಫ್ ಸಿವಿಲ್ ಲಾ. ಮತ್ತು ಇದರಲ್ಲಿ ಏನು ಅಂತಂದರೆ ಇದು ಸಿವಿಲ್ ರಾಂಗು. ಇದರಲ್ಲಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕಾಂಟ್ರಾಕ್ಟ್ ಫಾರ್ ವಿತ್ ಅಪ್ರಾಪ್ರಿಯೇಟ್ ರೆಮಿಡಿ ಫಾರ್ ಆ್ಯಕ್ಷನ್ ಆನ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್. ಸಿವಿಲ್ ರಾಂಗ್ ಮೀನ್ಸ್ ರಾಂಗ್ಫುಲ್ ಆ್ಯಕ್ಟ್ ಕಮಿಟೆಡ್ ಅಗೇನ್ಸ್ಟ್ ಅ ಪರ್ಸನ್. ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಕ್ಯಾನ್ ಬಿ ಪ್ರಿಡಿಟರ್ಮೈನ್ಡ್ ಆರ್ ಫಿಕ್ಸ್ಡ್ ಬೈ ಅ ಕಾಂಟ್ರಾಕ್ಟ್. ಅನ್ಲಿಕ್ವಿಡೇಟ್ ಅಂದರೆ ಫಸ್ಟೇ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾಗ ಅದು ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಲಿಕ್ವಿಡೇಟೆಡ್ ಆಗುತ್ತೆ. ದೇ ಆರ್ ಎಸ್ಟಾಬ್ಲಿಷ್ಡ್ ಬೈ ಅ ಜ್ಯೂರಿ. ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಆರ್ ದ ಡ್ಯಾಮೇಜಸ್ ದಟ್ ಕೆನಾಟ್ ಬಿ ಡಿಟರ್ಮೈನ್ಡ್ ಬೈ ಅ ಕಾಂಟ್ರಾಕ್ಟ್. ಅಂದರೆ ಕಾಂಟ್ರಾಕ್ಟ್ ಇಲ್ಲದೆ ಇರೋಂಥದ್ದನ್ನ ಅನ್ಲಿಕ್ವಿಡೇಟೆಡ್ ಅಂತ ಹೇಳ್ತಾರೆ. ಜ್ಯೂರಿ ಏನು ಹೇಳ್ತಾರೋ ಅದ್ರ ಪ್ರಕಾರ. ಸೊ ಸಾಲ್ಮನ್ ಏನು ಹೇಳ್ತಾರೆ ಅಂದರೆ ಇಟ್ ಇಸ್ ಅ ಸಿವಿಲ್ ರಾಂಗ್ ಫಾರ್ ವಿಚ್ ದ ರೆಮಿಡಿ ಇಸ್ ಅ ಕಾಮನ್ ಲಾ ಆ್ಯಕ್ಷನ್ ಫಾರ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ವಿಚ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್ಲಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆರ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಫ್ರೇಸರ್ ಏನು ಹೇಳ್ತಾರೆ ಅಂದರೆ ಟಾರ್ಟ್ ಇಸ್ ಅನ್ ಇನ್ಫ್ರಿಂಜ್ಮೆಂಟ್ ಆಫ್ ದ ರೈಟ್ ಆಫ್ ರೆಮ್ ಆಫ್ ಅ ಪ್ರೈವೇಟ್ ಇಂಡಿವಿಜುವಲ್. ಫ್ರೇಸರ್ ಹೇಳೋದು. ಓಕೆ, ಫ್ರೇಸರ್ ಅಂತಂದರೆ ರೇಸರ್ ಅಂತ ನೆನ್ಪಿಟ್ಕೋಬೋದು. ಮತ್ತು ನೆಕ್ಸ್ಟು ವಿನ್ಫೀಲ್ಡ್ ಏನು ಹೇಳ್ತಾರೆ ಟಾರ್ಟಸ್ ಲಯಬಿಲಿಟಿ ಅರೈಸಸ್ ಫ್ರಮ್ ಬ್ರೀಚ್ ಆಫ್ ಡ್ಯೂಟಿ ಪ್ರೈಮರಿಲಿ ಫ್ರಮ್ ಫಿಕ್ಸೆಡ್ ಲಾ. ದ ಡ್ಯೂಟಿ towards persons generally and its breach in readdressal by an action for unliquidated damages. ಸೊ ಇದೆಲ್ಲ ಟಾರ್ಟ್ಸ್ ಬಗ್ಗೆ ಡೆಫಿನೇಷನ್ ಹೇಳಿರೋದು. ಸೊ ನೀವು ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ಸಾಲ್ಮನ್ ಏನು ಹೇಳ್ತಾರೆ ಬ್ರೀಚ್ ಆಫ್ ಟ್ರಸ್ಟ್ ಬಗ್ಗೆ ಮಾತಾಡ್ತಾರೆ, ಕಾಂಟ್ರಾಕ್ಟ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಬಗ್ಗೆ ಮಾತಾಡ್ತಾರೆ, ಮತ್ತು ಬ್ರೀಚ್ ಆಫ್ ಟ್ರಸ್ಟ್ ಬಗ್ಗೆ ಮಾತಾಡ್ತಾರೆ. ಫ್ರೇಸರ್ ರೈಟ್ ಆಫ್ ರೆಮ್ ಬಗ್ಗೆ ಮಾತಾಡ್ತಾರೆ, ಮತ್ತು ವಿನ್ಫೀಲ್ಡ್ ಟಾಕ್ಸ್ ಅಬೌಟ್ ಬ್ರೀಚ್ ಆಫ್ ಡ್ಯೂಟಿ. ಸೊ ಇದು 3 ಕ್ಲೂಸ್ ಅಂತ ಇಟ್ಕೋಬೋದು ನೀವು. ಸೊ ಸಾಲ್ಮನ್ ಏನು ಹೇಳ್ತಾರೆ ಅದು ಸಿವಿಲ್ ರಾಂಗು, ಅದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಬ್ರೀಚ್ ಆಫ್ ಟ್ರಸ್ಟ್ ಆಗಲ್ಲ ಅಥವಾ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಮತ್ತು ಫ್ರೇಸರ್ ಏನು ಹೇಳ್ತಾರೆ ಅಂತಂದರೆ ಇಟ್ ಇಸ್ ಇನ್ಫ್ರಿಂಜ್ಮೆಂಟ್ ಆಫ್ ರೈಟ್ ಆಫ್ ರೆಮ್ ಆಫ್ ಅ ಪ್ರೈವೇಟ್ ಇಂಡಿವಿಜುವಲ್ ಅಂತ ಹೇಳ್ತಾರೆ. ಓಕೆ, ಫ್ರೇಸರ್. ಮತ್ತು ವಿನ್ಫೀಲ್ಡ್ ಏನು ಹೇಳ್ತಾರೆ ಅಂತಂದರೆ ಬ್ರೀಚ್ ಆಫ್ ಡ್ಯೂಟಿ ಪ್ರೈಮರಿಲಿ ಫಿಕ್ಸೆಡ್ ಬೈ ಲಾ ಅಂತ. ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಲಿಕ್ವಿಡೇಟೆಡ್ and unliquidated damages. The sum payable as damages to the parties breach is a provision of contract. ಅಂದರೆ ಲಿಕ್ವಿಡೇಟೆಡ್ ಅಂದ್ರೇನು, ಅನ್ಲಿಕ್ವಿಡೇಟೆಡ್ ಅಂತ ಏನು ಅಂತ. ಸೊ ಲಿಕ್ವಿಡೇಟೆಡ್ ಅಂದರೆ ನೀವು ಕಾಂಟ್ರಾಕ್ಟ್ ಮಾಡಿಕೊಂಡು ಪೇ ಮಾಡುವಂಥ ಸಮ್ನ ಲಿಕ್ವಿಡೇಟೆಡ್ ಡ್ಯಾಮೇಜಸ್ಸು. ಅನ್ಲಿಕ್ವಿಡೇಟೆಡ್ ಅಂತಂದರೆ ಇದು ಆಲ್ರೆಡಿ ಅನ್ಲಿಕ್ವಿಡೇಟೆಡ್ ಅಂದರೆ ಅದು ಆಲ್ರೆಡಿ ಡಿಟರ್ಮೈನ್ಡ್ ಆಗಿರೋ ಅವಶ್ಯಕತೆ ಇಲ್ಲ. ಅಂದರೆ ಲಿಕ್ವಿಡೇಟೆಡ್ ಅದಂತಂದರೆ ನೀವು ಫಸ್ಟೇ ಬಿಫೋರ್ ಹ್ಯಾಂಡೇ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಸೊ ಎವಲ್ಯೂಷನ್ ಆಫ್ ಟಾರ್ಟ್ಸ್ ಅಂತಂದರೆ ಅದು ಫ್ರೆಂಚ್ ಒರಿಜಿನ್ ವರ್ಡಿಂದ ಬಂದಿದೆ, ಟಾಟಮ್ ಅನ್ನೋ ವರ್ಡಿಂದ ಬಂದಿದೆ. ಟಾಟಮಿಗೆ ಮೀನಿಂಗು ಟ್ವಿಸ್ಟೆಡ್ ಆರ್ ಕ್ರೂಕೆಡ್ ಅಂತ ಹೇಳ್ಬೋದು. ಮತ್ತು ಟಾಟಮ್ ಮೀನ್ಸ್ ಕಂಡಕ್ಟ್ ದಟ್ ಇಸ್ ಸ್ಟ್ರೇಟ್ ಆರ್ ಅನ್ಲಾಫುಲ್. ಮತ್ತು ನೇಚರ್ ಆಫ್ ಟಾಟ್ ಏನು ಅಂತಂದರೆ ಇಟ್ ಇಸ್ ಅ ಸಿವಿಲ್ ರಾಂಗ್ ಮೋರ್ ದ್ಯಾನ್ ಅ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಅ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇಟ್ ಈಸ್ ರೀಅಡ್ರೆಸಬಲ್ ಬೈ ಆ್ಯಕ್ಷನ್ ಫಾರ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್. ನೆಕ್ಸ್ಟ್ ಸಿವಿಲ್ ರಾಂಗು ಕ್ರಿಮಿನಲ್ ರಾಂಗು ಇರುವಂಥ ಡಿಫ್ರೆನ್ಸಸ್ಸು. ಸಿವಿಲ್ ರಾಂಗ್ ಅಂತಂದರೆ ದ aggrieved party initiates civil proceedings against the wrongdoer. But in such case, the remedy is mainly damages. The plaintiff is compensated by defendant for the injury caused to him. In case of civil wrong, in a criminal wrong, it is brought against the state, against the accused person. The individual who is victim suffered generally is not compensated but punished. Okay, dual wrong. The same act done by person result in dual wrong, a tort and a crime at the same time. In such cases, dual remedies would be concurrently available. So the process of elimination, whether it is a tort or not, whether we see it is a, how do you eliminate? You see whether it is a civil wrong or not. Next you see if it is breach of trust or breach of contract. Then it is recognized by civil wrong. Okay, now you have to differentiate between the torts and the crimes. Torts occurs when the right of rem available to all persons generally is violated. Crime occurs when public right and duty affecting the whole society is violated.
Torts is comparatively less serious and affects only the private person or the injured. Crimes is more serious and it affects the society as well. The intention of tort is generally irrelevant and it establishes the liability through there are exceptions like malicious prosecution. Intention of tort is more important and essential element. It is a next tort is a private wrong and it filed by the injured himself. Crime is a public wrong. It is initiated and prosecuted by the state. The law of torts is not codified, whereas criminal law is codified. Next, you have to write the differences between tort and breach of contract. Breach contract is something which is done earlier. Tort is something a civil wrong which is done instantly. Contract nalli already contract ಆಗಿರುತ್ತೆ. Tort occurs when the duty primarily fixed by the law is violated. Breach of contract occurs when the duty obligation is agreed upon the party themselves is breached. The duty is towards the person. Generally the duty is towards the specific contracting parties. ಇದರಲ್ಲಿ breach of contract ಅಲ್ಲಿ damages are always unliquidated. Damages are usually liquidated here. There is no requirement of privity of contract between these parties. In breach of contract it is essential that there is privity of contract and the stranger to a contract cannot sue. That is one important characteristics. The essentials of tort: wrongful act or omission. Wrongful act or omission. The first essential essential ingredient constituting the law is that the person must have committed the wrongful act or omission. It refers to an act where he did something he was not expected to do. For example, the case law here is Subhagwati versus Municipal Corporation of Delhi, where the municipal corporator whereas the municipal corporation fails to maintain the clock tower and it falls and causes death of many people. Next, legal damage. In order to succeed for the action of tort, the plaintiff has to prove that there was wrongful act or omission committed by the defendant which resulted in legal damage. If there is no violation of legal right, the action under common law of torts cannot be maintained. Legal rights are divided into two parts, that is right in personam, right in rem. Right in personam means the private right that a person enjoys against another specific person. Right in rem, a private right that a person does against the society. Legal damage has two concepts: injuria sine damnum and damnum sine injuria. Under injuria sine damnum, the violation of legal right without causing physical harm or damage to the plaintiff, it is actionable. ಸೊ ಇಂಜುರಿಯಸ್ ಆ್ಯಂಡ್ ಡ್ಯಾಮ್ನಲ್ಲಿ ಫಸ್ಟ್ ಕೇಸ್ ಯಾವ್ದು ಬರುತ್ತೆ ಅಂದರೆ ಆ್ಯಶ್ಬಿ ವರ್ಸಸ್ ವೈಟ್. ಅದರಲ್ಲಿ ಏನು ಅಂತಂದರೆ ಇವರು ಇವರು ಕ್ವಾಲಿಫೈಡ್ ವೋಟರ್ ಆಗಿರ್ತಾರೆ, ಪಾರ್ಲಿಮೆಂಟ್ರಿ ಎಲೆಕ್ಷನ್ಗೆ ಹೋಗ್ತಾ ಇರ್ತಾರೆ. ದ ಡಿಫೆಂಡೆಂಟ್ ಏನು ಅಂದರೆ ರಿಟರ್ನಿಂಗ್ ಆಫೀಸರು. ಇವರು ರೆಫ್ಯೂಸ್ ಟು ಟೇಕ್ ದ ಪ್ಲಾಂಟಿಫ್ ವೋಟ್ ತೊಗೊಳಕ್ಕೆ ರೆಫ್ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಲಾಸ್ ಆಗಿರಲ್ಲ, ಬಟ್ ಹಾನಿ ಇಲ್ಲದ ಡ್ಯಾಮೇಜ್ ಇದು. ಓಕೆ, ಇಂಜುರಿಯಾ ಸೈನ್ ಡ್ಯಾಮ್ನಮ್ ಅಂತಂದರೆ. ಸೊ ಇದಕ್ಕೆ ಜಡ್ಜ್ಮೆಂಟ್ ಏನು ಬರುತ್ತೆ ಅಂತಂದರೆ, ಈವನ್ ಇದರಿಂದ ಏನೂ ಹಾನಿ ಆಗದೇ ಇರ್ಬೋದು, ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ಈ ಶುಡ್ ಬಿ ವೈಲೇಟೆಡ್ ಆಫ್ ಹಿಸ್ ರೈಟ್ ಅಂತ ಅಂದ್ಬಿಟ್ಟು. ಸೆಕೆಂಡ್ ಕೇಸ್ ಲಾ ಭೀಮ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರು. ಇದರಲ್ಲಿ ಏನು ಅಂತಂದರೆ ಪೆಟಿಷನರ್ MLA ಆಗಿರ್ತಾರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ, ಮತ್ತು ರಾಂಗ್ಫುಲಿ ಡಿಟೈನ್ ಆಗಿರ್ತಾರೆ ಪೊಲೀಸ್ ಕಡೆಯಿಂದ. ಅವ್ರು ಆನ್ ದ ವೇ ಇರ್ತಾರೆ ಅಸೆಂಬ್ಲಿ ಅಟೆಂಡ್ ಮಾಡೋದಕ್ಕೆ, ಬಟ್ ಅವರು ಮೆಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಆಗಿರಲ್ಲ ವಿತ್ ಅ ರಿಕ್ವಿಸಿಟ್ ಪೀರಿಯಡ್. ಅಂದರೆ ಹಂಗಾಗಿ ಅವರು ಕಾನ್ಸ್ಟಿಟ್ಯೂಷನಲ್ ರೈಟ್ನ ತೊಗೊಂಡಂಗೆ ಆಗಿರುತ್ತೆ. ಸೊ ಅವ್ರು ಆಮೇಲೆ ರಿಲೀಸ್ ಆಗಿದ್ರು ಸುಪ್ರೀಂ ಕೋರ್ಟ್ ಅವ್ರಿಗೆ 550,000 ಡ್ಯಾಮೇಜಸ್ ಕೊಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ಡ್ಯಾಮ್ನಮ್ ಸೈಮನ್ ಇಂಜುರಿಯಾ. ಇದು ಏನಂತಂದರೆ ಗ್ಲಾಚೆಸ್ಟರ್ ಗ್ರಾಮರ್ ಕೇಸು ಒಂದು, ಮತ್ತು ಉಷಾಬೇನ್ ವರ್ಸಸ್ ಭಾಗ್ಯಲಕ್ಷ್ಮಿ ಚಿತ್ರಮಂದಿರ ಹೇಳ್ಬೋದು. ಗ್ಲಾಚೆಸ್ಟರ್ ಗ್ರಾಮರ್ ಕೇಸಲ್ಲಿ ಏನು ಅಂತಂದರೆ ಸ್ಕೂಲ್ ಮಾಸ್ಟರ್ ಒಬ್ಬರು ಇರ್ತಾರೆ, ಅವರು ರೈವಲ್ ಸ್ಕೂಲ್ ಪಕ್ಕದಲ್ಲೇ ಸ್ಕೂಲ್ ಮಾಡಿರ್ತಾರೆ. ಕಾಂಪಿಟೇಷನಿಂದ ಏನಾಗುತ್ತೆ, ಅವ್ರು 40 ಪೆನ್ಸ್ ಫೀಸ್ ಏನಿರುತ್ತೆ ಅದನ್ನು 12 ಪೆನ್ಸಿಗೆ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಹೆವಿ ಫೈನಾನ್ಷಿಯಲ್ ಲಾಸ್ ಆಗಿರುತ್ತೆ. ಬಟ್ ಏನು ರೆಮಿಡಿ ಸಿಗೋಲ್ಲ, ಯಾಕೆಂದರೆ ಅವ್ರ ಪಕ್ಕದಲ್ಲಿ ಯಾರು ಅಂಗಡಿ ಮಾಡ್ತಾರೆ ಅವ್ರು ಲೀಗಲ್ ರೈಟ್ ಕಾಂಪಿಟೇಷನ್ ಮಾಡೋಕ್ಕೆ. ಹಾಗಾಗಿ ಇವ್ರಿಗೆ ಲಾಸ್ ಆದರೆ ಅವ್ರ ಜವಾಬ್ದಾರಿ ತೊಗೊಳಕ್ಕಾಗಲ್ಲ ಅಂತ ಬರುತ್ತೆ. ಉಷಾಬೇನ್ ಮತ್ತು ಭಾಗ್ಯಲಕ್ಷ್ಮಿ ಚಿತ್ರಮಂದಿರಲ್ಲಿ ಏನು ಅಂತಂದರೆ ಇವರು ಜೈ ಸಂತೋಷಿಮಾ ಫಿಲಮ್ನ ಎಕ್ಸಿಬಿಟ್ ಮಾಡ್ಬೇಕಾರೆ ಏನು ತೋರಿಸ್ತಾರೆ ಅಂತಂದರೆ ಗಾಡೆಸ್ ಲಕ್ಷ್ಮಿ ಮತ್ತು ಸರಸ್ವತಿ ಪಾರ್ವತಿ ಇವರೆಲ್ಲ ಒಬ್ರು ಕಡ್ರೆ ಒಬ್ಬರು ಜೆಲಸಿ ಅನ್ನಂಗಿದೆ
ಅನ್ನೋಂಗೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ರಿಲಿಜಿಯಸ್ ಸೆಂಟಿಮೆಂಟ್ನ ಹಾರ್ಮ್ ಮಾಡ್ದಂಗಿದೆ ಅಂತ ತೋರಿಸ್ತಿರ್ತಾರೆ. ಆದರೆ ಇವ್ರು ಹೇಳ್ತಾರೆ ಅದರಿಂದ ಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ, ಯಾವ ಲೀಗಲ್ ರೈಟು ವೈಲೇಟ್ ಆಗಿಲ್ಲ, ಸೊ ಇಂಜಂಕ್ಷನ್ ಕೊಡೋಕ್ಕಾಗಲ್ಲ, ನೀವು ನೋಡೋ ರೀತಿಲಿದೆ, ಯಾವ ರಿಲಿಜಿಯಸ್ ಫೀಲಿಂಗು ಹರ್ಟ್ ಮಾಡಿಲ್ಲ ಅನ್ನೋದು ಹೇಳ್ತಾರೆ. ಅಲ್ಲಿಗೆ ಅದು ಮುಗಿಯುತ್ತೆ. ನೆಕ್ಸ್ಟು ಲೀಗಲ್ ರೆಮಿಡಿ ನೀವು ನೋಡಬೇಕು ಅಂತಂದರೆ ಉಬಿಜಸ್ ಲಿವಿ ರೆಮಿಡಿಯಮ್. ಸೊ ವೇರ್ ದೆರ್ ಇಸ್ ರೈಟ್ ದೆರ್ ಇಸ್ ರೆಮಿಡಿ ಅನ್ನೋದು. ಇದರಲ್ಲಿ ಯಾವುದು ಸರ್ದಾರ್ ಅಮರ್ಜಿಲ್ ಸಿಂಗ್ ಕಲ್ರಾಮ್ ಅಥವಾ ಪ್ರಮೋದ್ ಗುಪ್ತಾ, ಇದರಲ್ಲಿ ಏನು ಅಂತಂದರೆ ನಿಮ್ಮ ರೈಟ್ಸ್ನ ನೀವು ಸೇಫ್ ಗಾರ್ಡ್ ಮಾಡ್ಕೋಬೇಕು ಮತ್ತು ಎನ್ಫೋರ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು, ರಾದರ್ ದೆನ್ ಡಿನೈಯಿಂಗ್ ದ ರಿಲೀಫ್ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಸೊ ಇದು ಲೀಗಲ್ ರೆಮಿಡಿನ ನೀವು ಆಶ್ಬಿ ವರ್ಸಸ್ ವೈಟಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸೊ ವೆರ್ ದೇರ್ ಇಸ್ ರೈಟ್ ದೇರ್ ಇಸ್ ರೆಮಿಡಿ, ಯಾಕೆಂದರೆ ಅವ್ರಿಗೆ ವೋಟ್ ಮಾಡೋಕ್ಕೆ ರೈಟ್ ಇತ್ತು, ಅಲ್ಲೂ ಇದು ಆಗಿದೆ ಅನ್ನೋದನ್ನ ತೋರಿಸುತ್ತೆ. ದಿಸ್ ಇಸ್ ದ ಎಂಡ್ ಆಫ್ ಫಸ್ಟ್ ಆನ್ಸರ್. ವಾಟ್ ಇಸ್ ಟಾರ್ಚ್?